welcome back. This is Brew Weekend with Ramesh Season 2 co-powered by Sansara and Fashion Partner Kanwamat. ಜಿಂಗ್ ಚಕ್ ಜಿಕ್ ಜಿಕ್ ಚಕ್ ಮುಂದುವರಿತಾ ಇದೆ ಸರ್. ಏನು ಬಹಳ ಖುಷಿ ಆಯ್ತು, ಬಾಯಿ ಬಿಟ್ಟರೆ ಮುತ್ತು ಉದುರುತ್ತೆ ಯಾವಾಗ್ಲೂ. ಬಟ್ ಈ ನಾಟಕದ ಈ ಒಲವು ಎಲ್ಲಿ ಶುರು ಆಯ್ತು, ಯಾರಿಂದ ಶುರು ಆಯ್ತು? ನಮ್ಮಣ್ಣನೇ ನನಗೆ ಮೊದಲನೇ ಗುರು. ನಮ್ಮಣ್ಣ ಬಹಳ ಅತ್ಯುತ್ತಮ ನಾಟಕಕಾರ, ಒಳ್ಳೆ ಕಲಾವಿದ. ಅಂದ್ರೆ ನಮ್ಮಣ್ಣನಿಗೆ ಸರ್ನೇಮೇ ದುರ್ಯೋಧನ ಬಸವರಾಜು ಅಂತ ಇತ್ತು. ಇನ್ನೊಬ್ರು ಬಹಳ ಮುಖ್ಯವಾದ ವ್ಯಕ್ತಿ ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ ಇದ್ರಂತೆ, ಅವ್ರ ಮಾತ ನೀವು ದಾಟ್ತಾ ಇರ್ಲಿಲ್ವಂತೆ. ಲಕ್ಷ್ಮಣ್ ರೇಖಾ ಅವ್ರು ಹಾಕಿದ್ದೆ ಲಕ್ಷ್ಮಣ್ ರೇಖಾ ಅಂತ. ಅವ್ರ ಕಂಡ್ರೆ ಬಹಳ ಭಯ ಅಂತೆ ನಿಮ್ಗೆ, ಭಕ್ತಿ ಅಂತೆ. ಚಿಕ್ಕ ವಯಸ್ಸಲ್ಲಿ ನಿಮ್ ಜೊತೆಗಿದಾರಂತ ಸರ್. ಅವ್ರ ಮಾತು ಬಹಳ ಬೆಲೆ ಕೊಡ್ತಿದ್ರಂತ ಸರ್. ನಿಮ್ ಹಿಂದೆನೇ ಇದಾರೆ ಸರ್ ಅವರು. ಚೆನ್ನಾಗಿದೆ. ನಾನು ಮದುವೆ ಮಾಡ್ತಿದ್ದೆ ಇವರು. ಅದೇ ಇವ್ರ ಬಗ್ಗೆ ಹೇಳಿ, ಕೂರ್ಸ್ಬಿಡ್ತೀನಿ ಸಾರ್ನ, ಕೂತ್ಕೊ ಮಾತಾಡ್ಲಿ, ನಿಂತ್ಕೊಳ್ಳೋದು ಕಷ್ಟ. ಬನ್ನಿ ಸರ್. ನಂಜಪ್ಪಣ ಅಂತ ನಮ್ಮಣ್ಣ, ಇವರು ಕೊಲೀಗ್ಸ್. ನಮ್ಮ ಅಣ್ಣನಿಗಿಂತ ವಯಸ್ಸಲ್ಲಿ ದೊಡ್ಡವರು, ನಮ್ಮ ಬಸವರಾಜ ಅಣ್ಣನಿಗಿಂತನೂ. ನಮ್ಮ ಅಪ್ಪಾಜಿ ನಮ್ಮಮ್ಮ ಇವ್ರನ್ನ ಏನನ್ನೋರು ಅಂದ್ರೆ ನಂಜಪ್ಪನೇ ನನ್ನ ದೊಡ್ಡ ಮಗ ಅನ್ನೋರು. ಹಂಗಾಗಿ ಏನ್ ಮಾಡ್ತೀಯ ಮಾಡು, ಆ ಚಂಡಾಲನ್ಗೆ ಒಂದು ಹೆಣ್ಣೋಡು ಮದುವೆ ಮಾಡು ಅಂತ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇದ್ದಿದೆ ನಮ್ಮ ನಂಜಪ್ಪಣ್ಣನಿಗೆ. ಹಂಗಾಗಿ ಇವ್ರೇನ್ ಮಾಡಿದ್ರು, ಇವರು ನಮ್ಮ ಅಣ್ಣ ಸೇರ್ಕೊಂಡು ಕುರಿ ಕುಯ್ತಾರಲ್ಲ, ನೋಡಿದಿರಲ್ಲ, ಕೋಡಿ ಕುರಿ ಕುಯ್ತಾರಲ್ಲ, ಹಂಗೆ ಭದ್ರಾವತಿಯಿಂದ ಏಕಾಏಕಿ ಮೋಟರ್ ಬೈಕಲ್ಲಿ ಎತ್ತಾಕೊಂಬಂದ್ರು. ಕೆಂಗಲ್ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ತಿದ್ರು. ಒಂದೊಳ್ಳೆ ಮನೆಗೆ ಹೆಣ್ಣು ಕೊಡಕ್ ಹೋಗ್ತಾ ಇದೀವಿ, ನಿನ್ನ ಆಶೀರ್ವಾದ ಇರ್ಲಿ ಅದು. ದೇವ್ರ ಮೇಲಿಂದ ಹೂವು ಪಟಕ್ಕ ನಂಗೆ ಬಿತ್ತು. ಅಯ್ಯೋ ಇದು ಮನೆ ಕಾಯುವಾಗ ಏನಪ್ಪ ಹೂವು ಬಿದ್ಬಿಡ್ತಲ್ಲ, ಎಲ್ಲಿ ಯಾವ ತೋರಿಸ್ತಾರೋ ಏನಾಗುತ್ತೋ. ಅವಾಗ ಕರ್ಕೊಂಡು ಹೋಗಿ ಮುಂದ್ಗಡೆ ಕೂರ್ಸಿದ್ರು. ಅವ್ರ ಮಗಳು ಬಂದ್ಲು, ಕಾಫಿ ಲೋಟ ಇಟ್ಕೊಂಡು. ಇನ್ನೇನು ಹೆಣ್ಣು ನೋಡಕ್ ಹೋಗುದು ಅಂತಂದ್ರೆ ಉಪ್ಪಿಟ್ಟು ಕಾಫಿ ತಾನೆ, ಅದು ಮಾಯ. ಯಾವ 60-70 ವರ್ಷದ ಕಾಲದಿಂದನೂ ಉಪ್ಪಿಟ್ಟು ಕಾಫಿನೇ ಬಂತು. ನಾನು ರೋಡ್ ಕಡೆ ಹಿಂಗ್ ನೋಡ್ತಾ ಕೂತಿದ್ದೆ. ಹಿಂಗೆ ಹುಡುಗಿ ಯಾಕೆ ನೋಡ್ಬೇಕು, ನಮ್ಗೆ ಇಷ್ಟ ಇಲ್ಲ. ಎಲ್ಲ ನೋಡಾಯ್ತು, ಇದು ಮಾಡಿದ್ವಿ. ಕರ್ಕೊಂಬಂದ್ಮೇಲೆ ರೈಲ್ವೆ ಸ್ಟೇಷನ್ ಹತ್ರ ಹೋಗು ನೀನು. ಹುಡುಗಿ ಚೆನ್ನಾಗಿದ್ದಾಳೆ, ಏನು ಮದುವೆ ಆಗ್ತೀಯ, ಏನು ಕೇಳಲಿಲ್ಲ. ಅಣ್ಣ ಹುಡುಗಿ ಚೆನ್ನಾಗಿಲ್ಲ ಅಂದೆ. ಇವರು ಬರೀ ನಂಜಪ್ಪ ಅಲ್ಲ, ಟೈಗರ್ ನಂಜಪ್ಪ ಅಂತ ನಾವು ಕರಿತಾ ಇದ್ದಿದ್ದು. ರಾಪ ನಂಗೆ ಹೊಡೆದ್ರು ಕೆನ್ನೆಗೆ. ನನ್ನ ಮಗನೇ, ಏನ್ ದುಡ್ದಿಟ್ಟಿದ್ಯಾ ನೀನು ಭದ್ರಾವತಿ ಫ್ಯಾಕ್ಟ್ರಿಲಿ? ಏನಿಲ್ಲ, ಬಂದಿದ್ದ ಸಂಬಳ ಎಲ್ಲ ಮಜಾ ಮಾಡ್ಕೊಂಡು ಹಾಯವಾಗಿದ್ದೀನಿ ಅಂದೆ. ನೀನು ಏನು ಇಲ್ಲ ಲಫಂಗ ನನ್ನ ಮಗ. ನಿನಗೆ ಕರೆಕ್ಟ್ ಅಂದ್ರೆ ಈ ತಾಯಿಲಿದ್ದ ಹುಡುಗಿ, ಇವಳನ್ನೇ ಕೊಟ್ಟು ಮದುವೆ ಮಾಡಿದ್ರೇ ಸರಿಯಾಗೋದು ಬಸವ, ಇವಳನ್ನೇ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳಿದ್ರು. ನಿಶ್ಚಿತಾರ್ಥ ಮಾಡಿಸಿದ್ರು, ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ರು, ಕಳಿಸಿದ್ರು ಭದ್ರಾವತಿಗೆ ಎಲ್ಲರಿಗೂ. ರೈಟ್, ನಿಮಗೆ ಹೆಣ್ಣು ಹುಡುಕೊಟ್ರು. ಬಟ್ ಇವರು ನಿಮ್ಮ ಸಂಬಂಧ ಶುರು ಆಗಿದ್ದು ನಿಮ್ಮ ಹೈಸ್ಕೂಲ್ ಡೇಸ್ ಅಲ್ಲಿ ಅಂತ ಕೇಳ್ಪಟ್ವಿ. ಸರ್ಕಾರಿ ಬಾಲಕರ ಪ್ರೌಢಶಾಲೆ ಹಾಸನ್. 8th ಸ್ಟ್ಯಾಂಡರ್ಡ್ವರೆಗೂ ಅರಸೀಕೆರೆಯಲ್ಲಿ ಓದಿದ್ರಿ, ಅಲ್ಲಿಂದ ಹಾಸನ ಶಿಫ್ಟ್ ಆಗ್ತೀರಿ. ಯಾಕೆ ಶಿಫ್ಟ್ ಆದ್ರಿ ಸರ್ ಹಾಸನ್ಗೆ? ಅಣ್ಣನ ಮೇಲೆ ಡಿಪೆಂಡ್ ಆಗಿದ್ದಂತಹ ಕುಟುಂಬ ನಮ್ದು. ಅವಾಗ ಅರಸೀಕೆರೆಯಲ್ಲಿ ಡಿಪ್ಲೊಮೊ ಇರಲಿಲ್ಲ. ಡಿಪ್ಲೊಮೊ ಇಲ್ದಲೇ ಇದ್ದಾಗ ಅವರು ಹಾಸನಲ್ಲಾದ್ರೆ ಇದು ಮಾಡ್ಬೋದು, ಹಾಸ್ಟೆಲ್ನಲ್ಲಿ ಇಟ್ಟು ಓದಿಸೋಷ್ಟು ಶಕ್ತಿ ಇರಲಿಲ್ಲ ನಮಗೆ. ಹಂಗಾಗಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿದ್ರೆ ವಿದ್ಯಾಭ್ಯಾಸ ಆಗುತ್ತಲ್ಲ, ಮಕ್ಕಳದು ಚೆನ್ನಾಗಾಗತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿ ಟ್ರಾನ್ಸ್ಫರ್ ಮಾಡಿಸಿದ್ರು. ಆ ಟೈಮಲ್ಲಿ ನಿಮ್ಮ ಅಪ್ಪ ತೀರ್ಕೊಂಡ್ರಂತೆ? ಹೌದು, ನಾನು SLC ಕಟ್ಟಿದ್ದೆ. ನಮ್ಮ ತಂದೆ ತೀರ್ಕೊಂಡಾಗ 89-90 ವರ್ಷ ಆವಾಗ. ಹಂಗಾಗಿ ಅತ್ಯಂತ ಕಷ್ಟದ ದಿವಸಗಳು. ಅದಕ್ಕೋಸ್ಕರನೇ ನಮ್ಮಣ್ಣ ಏನು ಅಂತಂತಂದ್ರೆ, ನಾನು ಬೆಳಗ್ಗೆ ಎದ್ದಿದ ತಕ್ಷಣನೇ ಆಚೆ ಬಂದರೆ ನಮ್ಮಮ್ಮ, ನಮ್ಮ ಅಪ್ಪಾಜಿ, ನಮ್ಮ ಅಣ್ಣನ ಫೋಟೋ ಹಾಕೊಂಡಿದ್ದೀನಿ. ಯಾಕೆಂದರೆ ಪ್ರಾತಸ್ಮರಣೀಯರು ಅಂತ. ಅವ್ರು ನೋಡಿ ಮೊದಲನೇ ನಮಸ್ಕಾರ ಅವ್ರಿಗೆ ಹಾಕ್ಬಿಟ್ರೆ ಗಣಪತಿಗೂ ಹಾಕೋದು ಬೇಡ, ಇನ್ಯಾರಿಗೂ ಹಾಕೋದು ಬೇಡ, ನಮಸ್ಕಾರ ಹಾಕ್ಬಿಟ್ಟು. ಇದು ನಮ್ಮ ದಿನಚರಿ. ಸೊ ಹೈಸ್ಕೂಲ್ ನಂತರ ಡಿಪ್ಲೊಮಾ ಸೇರಿದ್ರ ಸರ್? ನಾನು ಡಿಪ್ಲೊಮಾ ಸೇರಲಿಲ್ಲ. ಹೈಸ್ಕೂಲ್ ಪಾಸ್ ಆದ್ರಲ್ವಾ, SLC ಪಾಸ್ ಆದ್ರಲ್ವಾ ಡಿಪ್ಲೊಮಾಕ್ಕೆ ಹೋಗೋದು. SLCನೇ ಪಾಸ್ ಆಗಿಲ್ಲ. ನೀವು ಮರ್ತು ಬಿಟ್ರೆ ಅಪ್ಪಿ ತಪ್ಪಿ ಏನಾದ್ರು ನಮ್ಮ ಮನೇಲಿ ಕೇಳಿದ್ರೆ, ನಂದು ಕ್ಯುಮ್ಯುಲೇಟಿವ್ ರೆಕಾರ್ಡ್ ಅಂತ ಇದೆ ಈಗ್ಲೂ. ಆ ಕ್ಯುಮ್ಯುಲೇಟಿವ್ ರೆಕಾರ್ಡ್ ತೋರಿಸ್ಬಿಟ್ರೆ ನೀವು ಏನು ನೋಡ್ತಿರೋ, ಯಾವ ವಿದ್ಯಾರ್ಥಿನೂ ಅಷ್ಟು ಹೈಯೆಸ್ಟ್ ಮಾರ್ಕ್ಸ್ ತೆಗಿಯಕ್ಕೆ ಸಾಧ್ಯ ಇಲ್ಲ. ಕೇಳ್ಪಟ್ಟಿ ಸರ್, ಕೇಳ್ಪಟ್ಟಿ. ಹಂಗಾಗಿ ನಾನು ಇದು ಮಾಡಿದ್ಮೇಲೆ ಇನ್ನ ತೀರಾ ಹಾಳಾಗೋಗ್ಬಿಡ್ತಾನಲ್ಲ ಅನ್ನೋದಕ್ಕೋಸ್ಕರ ತಗೊಂಡೋಗಿ ITIಗೆ ಹಾಕಿದ್ರು. ಬಟ್ SLC ಎಕ್ಸಾಮ್ಗೆ ಬರೀದೆ ನೀವು ನಾಟಕ ಮಾಡ್ತಿರೋದು, ನಾಟಕ ರೂಮಲ್ಲಿ ಮಲಗಿಬಿಟ್ಟಿದ್ರಂತಲ್ಲ ನೀವು? ಸರ್ ಯಾವಾಗ್ಲೂ ಸಹಿತ ಪಕ್ಕದಲ್ಲಿ ಹೆಣ ಇದ್ರು ನಿದ್ದೆಗೆ ಮಾತ್ರ ಏನು ಕೊರತೆ ಇಲ್ಲ ಸರ್. ಚೆನ್ನಾಗಿ ನಿದ್ದೆ ಮಾಡ್ತೀನಿ ಜೀವನದಲ್ಲಿ. ಯಾವತ್ತೂ ಪ್ಲೇಟ್ ನಿಲ್ಸಿಲ್ಲ.
ಓನ್ಲಿ ಫುಲ್ ಮೀಲ್ಸ್. ಹಾ ಅದಕ್ಕೋಸ್ಕರನೇ ಅವನು ಹೇಳಿಲ್ವ ನಮ್ಮ ಪದ, ಒಳ್ಳೆ ಗಣಪತಿ ಆದಂಗೆ ಆಗ್ಬಿಟ್ಟವನೇ ಅಂತ. ಅಲ್ಲ, ಅದ್ರ ಬಗ್ಗೆ ನಿಮ್ಮ ಟೀಚರು ಪ್ರಸ್ತಾಪ ಮಾಡಿದ್ರು. ಅಂದ್ರೆ 115 ಕೂಡ ವೆಯ್ಟ್ ಇರಲಿಲ್ಲ, ಆಗ ಈ ತರ ಆಗ್ಬಿಟ್ಟಿದ್ದಾರೆ ಅಂತ. ಯಾವಾಗ ಆಯ್ತು, ಏನಾಯ್ತು ಆಕ್ಚುಲಿ? ಸರ್ ಆಕ್ಚುಲಿ ನನಗೆ ಟೈಫಾಯ್ಡ್ ರಿಲ್ಯಾಪ್ಸ್ ಆಗಿತ್ತು. ಹಾ ಉಳಿಯೋದೇ ಕಷ್ಟ ಅನ್ನೋ ಸ್ಥಿತಿ ಇತ್ತು. ಕೊನೆಗೆ ಅದು ವಾಸಿ ಆದ್ಮೇಲೆ ಏನಾಯ್ತು ಅಂದ್ರೆ ವಿಪರೀತ ಹಸು ಜಾಸ್ತಿ ಆಗೋದು. ನನ್ನ ಫ್ರೆಂಡ್, ನನ್ನ ರೂಮ್ಮೇಟ್ ಒಬ್ಬ ಇದ್ದ ರಂಗಸ್ವಾಮಿ ಅಂತ, ಒಂದು ದಬ್ರಿಲಿ ಅನ್ನ ಮಾಡಿದ್ರೆ ಏನಾಯ್ತು ಅಂದ್ರೆ ಮಧ್ಯಕ್ಕೆ ಕರೆಕ್ಟಾಗಿ ಭಾಗ ಹಾಕ್ಬಿಡ್ತಾ ಇದ್ವಿ. ಹಂಗಾಗಿ ನೋಡಿ ಬಂದ ಇವನೇ ಬನ್ನಿ ಬನ್ನಿ ಬನ್ನಿ. ಮಧ್ಯಕ್ಕೆ ಏನ್ ಮಾಡ್ಬಿಡ್ತಾ ಇದ್ದಿದ್ರೆ ಟೈಫಾಯ್ಡ್ ಬಂದು ಪಾಪ ಇವರೇ ಸಹಾಯ ಮಾಡಿದ್ರು. ಹೌದು, ನನ್ಗೆ ಯಾವ್ದೋ ಜನ್ಮದ ಬಂದು ಸರ್, ಯಾವತ್ತೂ ಸ್ನೇಹನ ಮರೆಯಕ್ಕಾಗಲ್ಲ. ಯಾಕೆಂದ್ರೆ ನಮ್ಮನ್ನ ಏಕವಚನದಲ್ಲಿ ಕರೆಯುವಂತ ಹಕ್ಕಿರೋದು ಒಡಹುಡ್ತವ್ರಿಗೆ, ಇಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ. ಹೇಳಿ ರಂಗಸ್ವಾಮಿ ಅವರೇ. ದೊಡ್ಡಣ್ಣನ ಪರಿಚಯ ಆಗಿದ್ದು ಹೇಗೆ ಅಂದರೆ ITIಗೆ ಸೇರಿಕೊಂಡೆ. ನಾನು ಫಸ್ಟು 2 ಇಯರ್ಸ್ ಕೋರ್ಸ್ ಸೇರಿಕೊಂಡೆ. ದೊಡ್ಡಣ್ಣ ಅವರು 1 ಇಯರ್ ಕೋರ್ಸ್ ಸೇರಿಕೊಂಡ್ರು. ITಯಲ್ಲಿ ಯಾವ ಕೋರ್ಸ್ ಮಾಡಿದ್ ಸರ್? ವೆಲ್ಡಿಂಗ್ ಕಂಪ್ಲೀಟ್ ಮಾಡಿದ್ರಿ ಕೋರ್ಸ್? ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಫಸ್ಟ್ ಕ್ಲಾಸ್ ಪಾಸ್. ನಾವು ಅಷ್ಟು ಜನಕ್ಕೂ ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸಿದ್ರೆ ನಮ್ಗೇನು ಭದ್ರಾವತಿ ಫ್ಯಾಕ್ಟ್ರಿಯಿಂದ ಇದು ಬಂತು, ಇಂಟರ್ವ್ಯೂ ಬಂತು. ಇಂಟರ್ವ್ಯೂ ಬಂದ್ರೆ ನಮ್ಗೆ ಹೋಗಕ್ಕೆ ಸಡಗ್ರೆ ಏನು ಕೆಲಸ ಸಿಗುತ್ತಲ್ಲ ಅಂತಲ್ಲ, ಈ ದನ ಕಾಯೋದು ಬಿಟ್ಟು ಒಂದ್ 2 ದಿವಸನಾದ್ರೂ ಪಿಕ್ಚರ್ ಗಿಚ್ಚರ್ ನೋಡ್ಕೊಂಡು ಜಾಲಿಯಾಗಿ ಬರ್ಬೋದಲ್ಲ ಅನ್ನೋದಕ್ಕೋಸ್ಕರ ನಾನು ಇವನು ಎಲ್ಲರೂ ಹೋದ್ವಿ ಟ್ರೈನಲ್ಲಿ. ಹೋದ್ರೆ ಅಪಾಯಿಂಟ್ಮೆಂಟೇ ಕೊಟ್ಬಿಡ್ಬೇಕಾ? ಅಪಾಯಿಂಟ್ಮೆಂಟ್ ಕೊಟ್ಬಿಟ್ರು ನಮ್ಗೆ. ಹಂಗಾಗಿ ಎಲ್ಲರೂ ಒಟ್ಟಿಗೆ ಕೆಲ್ಸಕ್ಕೆ ಸೇರ್ಕೊಂಡು ಇವನ್ಗೆ ಹೇಳಿದೆ, ನೋಡೋ ಏನೇ ಮಾಡಿದ್ರು ನಾವು ನಾಟಕ ಬಿಡಕ್ಕಾಗಲ್ಲ. ಆ ಊರಲ್ಲಿ ನೋಡಿದಾಗ ನಾವು ನಾಟಕ ಮಾಡ್ಬೇಕಾದ್ರೆ ಭದ್ರಾವತಿಲಿ ಕಡಿಮೆ ಅಂದ್ರೆ 30-40 ಕಲಾ ಸಂಘಗಳಿತ್ತು. ನಾಟಕೋತ್ಸವ ನಡೆಯೋದು. ನಾಟಕೋತ್ಸವ ಅಂದ್ರೆ ಹೆಂಗೆ ರಮೇಶ್, ವಾವ್! ಯಾವ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲೂ ಸಹಿತ ಅಂತ ಟ್ರೈನ್ಡ್ ವಿದ್ಯಾರ್ಥಿಗಳು ಬರ್ತಾ ಇರಲಿಲ್ಲ. ಅಂಥದ್ದು ಶ್ರೀರಾಮ್ ಸೇವಾ ನಾಟಕ ಮಂಡಳಿ ಆಗಿರ್ಬೋದು, ವಿದ್ಯಾರ್ಥಿ ಕಲಾ ಸಂಘ ಶಾಮೂರ್ತಿ ಅಂತ, ಇವ್ರದ್ದು ನವೋದಯ ಕಲಾ ಸಂಘ, ನಮ್ದು ಎಲ್ಲ ಪೌರಾಣಿಕ ನಾಟಕಗಳು, ಪೌರಾಣಿಕ, ಸಾಮಾಜಿಕ, ಪ್ರತಿಯೊಂದು ನಾಟಕ ಮಿತ್ರ ಕಲಾ ಮಂಡಳಿ ಅಂತ ಅಲ್ಲಿ ಬರೋದು. ಅಲ್ಲಿ ಪ್ರೈಸ್ ತಗೋಬೇಕಾದ್ರೆ ಬಹಳನೇ ಕಷ್ಟ. ಇಂಡಿವಿಜುವಲ್ ಸ್ಟೇಟ್ ಅವಾರ್ಡ್ಸ್ ಅಂತ ಡಿಕ್ಲೇರ್ ಮಾಡೋರು. ವಿದ್ಯಾರ್ಥಿ ಕಲಾ ಸಂಘದವ್ರು ಏನಾದ್ರು NS ರಾಯರ್ದು ನಾಟಕ ತಗೊಂಡ್ರೆ ವಿಷಜ್ವಾಲೆ, ನಾವು ವಿಷಜ್ವಾಲೆ ನಾಟಕ ತಗೊಳ್ಳೋದು. ಯಾರ್ಯಾರಿಗೆ ಯಾವ್ಯಾವ ಪ್ರೈಸ್ ಬರ್ತದೆ ಅಂತ. ಅವ್ರಿಗೆ ಡ್ರಾಮಾಕ್ಕೆ ಫಸ್ಟ್ ಪ್ರೈಸ್ ಬಂದ್ರೆ, ನಮ್ಮ ನಾಟಕಕ್ಕೆ ಇಂಡಿವಿಜುವಲ್ ಸ್ಟೇಟ್ ಅವಾರ್ಡ್ ಫಸ್ಟ್ ಪ್ರೈಸ್ ದೊಡ್ಡಣ್ಣ. ಏನ್ ದೊಡ್ಡನವ್ರೆ, ಎಲ್ಲೋ ಹೆಲ್ಮೆಟ್ ಹಾಕೊಂಡು ವೆಲ್ಡಿಂಗ್ ಮಾಡ್ತಾ ಇದ್ದವ್ರು ನೀವು, ವೆಯ್ಟ್ ಲಿಫ್ಟ್ ಮಾಡ್ತಾ ಇದ್ದವ್ರು ನೀವು, ನಿಮ್ ಜೀವನನೇ ಚೇಂಜ್ ಆಗುತ್ತೆ, ಈ ತರ ಜನರ ಪ್ರೀತಿ ಸಿಗುತ್ತೆ, ಈ ರಂಗಕ್ಕೆ ಬರ್ತೀರ, ಅದೆಲ್ಲ ಹೇಗಾಯ್ತು? ಮನಸ್ತಾ ಇತ್ತು ಯಾವ ತರ? ಸರ್, ಯಾವುದನ್ನು ನಾವು ಬಯಸಿದ್ದಲ್ಲ. ಯಾವುದನ್ನೇ ಮಾಡಿದ್ರು ಸಹಿತ ಕಾನ್ಸಂಟ್ರೇಷನ್ ಇಂದ ಮಾಡಿದ್ರೆ ಗುರಿ ಮುಟ್ತೀವಿ. ಅದಕ್ಕೆ ನಾನೇ ಉದಾಹರಣೆ. ಯಾಕೆ ಅಂತಂದ್ರೆ ಇನ್ಯಾರ್ದೋ ತೋರಿಕೆಗೆ ಮಾಡೋದು, ಇನ್ಯಾರನ್ನೋ ಮೆಚ್ಚಕ್ ಮಾಡೋದಲ್ಲ, ನಾನು ಏಕಾಗ್ರತೆಯಿಂದ ಮಾಡಬೇಕು. ಚಿತ್ರರಂಗದಲ್ಲಿ ನಾವು ಬಂದಷ್ಟರಲ್ಲಿ ನೀವೇ ನೋಡಿದ್ರಲ್ಲ ರಮೇಶ್, ನಾವೆಷ್ಟು ಕಷ್ಟಪಟ್ಟಿದ್ವಿ. ಅಯ್ಯೋ, ಇವತ್ತಿನವ್ರು ಬಂದಿದ ತಕ್ಷಣನೇ ಕಾರ್ ಬೇಕು, ಬಂಗ್ಲಾ ಬೇಕು ಅಂತಂದ್ರೆ ಎಲ್ಲಾಗತ್ತೆ? ಆಗಲ್ಲ. ಕಷ್ಟಪಟ್ಟು ದುಡಿಬೇಕು. ಹಂಗೆಲ್ಲ ಮಾಡೋ ಹೊತ್ತಿಗೆ ನಾವು ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು ಸರ್. We can live,